ಆತ್ಮೀಯ H16 ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಆತ್ಮೀಯರೇ, ಸಚಿವ ರಾಜಣ್ಣ ಕೆ ಎನ್ ರಾಜಣ್ಣ ಮತ್ತು DKC, ಸತೀಶ್ ಜಾರಕಿಹೊಳಿ DKC, ಪರಮೇಶ್ವರಯ್ಯ DKC, ಈ ಒಂದು ಕುರ್ಚಿಗಾಗಿ ತೆಕ್ಕಾಟ ನಡೆದಂತ ಎಲ್ಲರಿಗೂ ಜಗಜ್ಜಾಗಿರ ಆಗಿರುವಂಥ ವಿಷಯ. ಅದು ಇನ್ನು ಕರ್ನಾಟಕ. ಇಂಥ ಸಂದರ್ಭದಲ್ಲಿ ಈ ಹನಿ ಟ್ರ್ಯಾಪ್ ಅನ್ನೋ ಶಬ್ದ ಮತ್ತೊಮ್ಮೆ ಶುರುವಾಗಿದೆ. ಹನಿ ಟ್ರ್ಯಾಪ್ನಿಂದ ಯಾರು ಹಣ್ಣಾಗಿ ಹೋದರು, ಅದು ಕನ್ನಡದಲ್ಲಿ ಏನೋ ಅರ್ಥ ಮಾಡ್ತಾ ಇದ್ದಾರೆ. ಮಧು ಬಲೆ ಅಂತಾರೆ ಈ ಹನಿ ಟ್ರ್ಯಾಪಿಗೆ, ಅಥವಾ ಇನ್ನೊಂದು ಮಧು ಕೆಡ್ಡನೂ ಅನ್ಬೋದೇನೋ. ಯಾಕಂದ್ರೆ ಮದಗಜಗಳನ್ನು ಹಿಡಿದ ಕೆಡ್ಡದಾಗ ಹೋಗುವಂಥದ್ದು ಈ ಹನಿ ಟ್ರ್ಯಾಪ್ ಹೆಂಗೂ ಅನ್ಬೋದೇನೋ. ಇದನ್ನು ಮತ್ತೆ ಶುರು ಮಾಡಿದಂದರೆ ಕೆ ಎನ್ ರಾಜಣ್ಣವರು ಆರೋಪ ಮಾಡ್ತಾ ಇದ್ದಾರೆ. ಹಿಂಗಂದ ತಕ್ಷಣ ಈಗಾಗಲೇ ಹಿಂದೆ ನಮ್ಮ ರಮೇಶ್ ಜಾರಕಿಹೊಳಿ ಬಗ್ಗೆನೂ ಇದೇ ಬಂದಿತ್ತು. ಇನ್ನುಳಿದ ವರ್ಷದ ಮಾತಾಡ್ತಾ ಇರ್ತಾರೆ. ನನಗೊಬ್ಬಗಲ್ಲ 48 ಮಂದಿಗೆ ಹನಿ ಟ್ರ್ಯಾಪ್ ಮಾಡೈತಿ ಅಂತ ಹೇಳ್ತದೆ, ಆರೋಪ ಮಾಡ್ತಾ ಇದ್ದಾರೆ. CD ಪೆನ್ ಡ್ರೈವ ರೆಡಿ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಅಡ್ಡಿಲ್ಲ, ಇದು ತಪ್ಪನ್ನು ಹನಿ ಟ್ರ್ಯಾಪ್ ಮಾಡೋದು ತಪ್ಪು, ಅಪರಾಧ. ಯಾರು ಮಾಡೋರ? ಎಲ್ಲರಿಗೂ ಸಹಜ ಕಣ್ಣು ಹೋಗೋದು ಯಾರ ಕಡೆ? ಇವತ್ತು ಅದು ಆ ಸಮಯದಲ್ಲ CBI ತನಿಖೆ ಆಗಲಿ, CBI ತನಿಖೆ ಆಗಲಿ ಅಂತೇಳಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಆರೋಪ ಮಾಡಿದರು. ಅಂದರೆ ಸಹಜವಾಗಿ DK ಶಿವಕುಮಾರ್ಗಳಿಗೆ ಕಣ್ಣು ಹೋಗ್ತದೆ. ಸಹಜದ ಅದು ಯಾರಿಗೆ ಆದರೂ ಹೌದಪ್ಪ ಇವರು ಮಾಡೋರು ಅಂತಾರೆ. ಹನಿ ಟ್ರ್ಯಾಪ್ ಮಾಡಿ ರಾಜಕಾರಣಿಗಳನ್ನ ಬಲಿಯಲ್ಲಿ ಹೋಗುವಂಥವ್ರು. ಅದಕ್ಕೆ ನೇರಾನೇರವಾಗಿ ಮುನಿರತ್ನಂತೆ ಆರೋಪ ಮಾಡಿಬಿಟ್ರು. ಇದು ಹಿಂದೆ DK ತಂಡದ ಇವು ದೊಡ್ಡ ಟೀಮ್ ಐತಿ, ಅವರ ಮಾಡಿದಾರಂತ. DKC ಅವರು ಮಾಡಿದಾರ ಅಂತ ತುರ್ತಕ್ಕೆ ಅಂದರು ಸಹಿತ ನಾವಿಲ್ಲಿ ಕೇಳೋ ಸಿಂಪಲ್ ಪ್ರಶ್ನೆ, ನೀವು ಈ ದಗದ ಯಾಕೆ ಮಾಡ್ತಾ ಇದ್ದೀರಿ ಅಂತ. ಹನಿ ಟ್ರ್ಯಾಪ್ ನೀವು ಯಾಕೆ ಹೋಗಿ ಸಿಕ್ಕೊಂಡ್ರಿ? ಮನೇಲಿ ನಿಮ್ಗೆ ಹೆಣ್ರಿಲ್ವಾ? ನಿಮ್ಮಲ್ಲೇ ಆತ್ಮೀಯರಿಲ್ವಾ? ಇಂಥ ಕೆಟ್ಟ ಕೆಲಸಕ್ಕೆ ನೀವು ಯಾಕೆ ಹೋಗ್ತಾ ಇದ್ದೀರಿ ಅಂತ ಒಂದು ಆದರ್ಶ ನಾವು ನಿಮ್ಮನ್ನು